ಏನು ನಮ್ಮ ಪಕ್ಷಕ್ಕೆ ಸುದೀರ್ಘವಾಗಿ 25 ವರ್ಷಗಳ ಕಾಲ ಈ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಏನು ಜನರ ಪರವಾಗಿ ಕೆಲಸವನ್ನು ಮಾಡಿಕೊಂಡು ಇವತ್ತು 25 ವರ್ಷಗಳು ಪೂರೈಸಿ ಇವತ್ತು ಎಲ್ಲ ಕಡೆ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ. ಈ ಒಂದು ಸುಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರಿಗೆ 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಅವರು, ಅದೇ ರೀತಿ ಅವರ ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಯುವಕ ಮಿತ್ರ ಆಗಿರ್ತಕ್ಕಂಥ ಯಲಂಕ ಪ್ರವೀಣ್ ಅವರು, ಅದೇ ರೀತಿ ಸಾಮಾಜಿಕ ಜಾಲತಾಣ ವಿಭಾಗದ ಎಲ್ಲ 30 ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಸೇರಿಕೊಂಡು ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದರು. ಈ ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಇದು 15, 16, 17 ನಿನ್ನೆ 15ನೇ ತಾರೀಕು ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರು ಬಂದು ಅವರು ದೀಪ ಬೆಳಗಿಸಿ ಅವರೇ ಕ್ರಿಕೆಟ್ ಆಡೋದ್ರ ಮುಖಾಂತರ ಚಾಲನೆಯನ್ನು ಕೊಟ್ಟರು. ಅದಾದ ನಂತರ 16ನೇ ತಾರೀಕು ಪೂಜ್ಯ ದೇವೇಗೌಡರು ಸಾಹೇಬರು ಬಂದು ಇಲ್ಲಿ ಯಾರು ಯುವಕ ಮಿತ್ರರು ಎಲ್ಲ ಏನು 24 ಟೀಮ್ಗಳು ಇಲ್ಲಿ ಬಂದು ಏನು ನಮ್ಮ ಇವತ್ತು ಆಟವನ್ನು ಆಡ್ತಾ ಇದ್ದಾರೆ, ಆ 24 ಟೀಮ್ಗೂ ಸಹ ಅವರು ಎಲ್ಲ ಕ್ರಿಕೆಟ್ನ ಪ್ರೇಮಿಗಳು ಎಲ್ಲ ಆಟಗಾರರಿಗೂ ಸಹ ಶುಭವನ್ನು ಕೋರಿದ್ರು. ಅದೇ ರೀತಿ ಅದಾದ ನಂತರ ಕುಮಾರಣ್ಣವ್ರು ಬಂದು ಅವರು ಇದನ್ನೆಲ್ಲ ಈ ಒಂದು ಇಲ್ಲೇನು ಯಾರು ಕ್ರಿಕೆಟ್ನ 24 ಟೀಮ್ ಯಾರಿದ್ದಾರೆ ಅವರ ಒಂದು ಜೋಶು, ಅವರ ಒಂದು ಉತ್ಸಾಹ ನೋಡಿ ನಿಜಕ್ಕೂ ಸಹ ಅವರು ತುಂಬ ಖುಷಿಪಟ್ಟರು. ಮುಂದಿನ ದಿನಗಳಲ್ಲಿ ಕುಮಾರಣ್ಣವರ ಬರ್ತ್ಡೇಗೆ ಬರೀ ರಾಜಕೀಯ ಪಕ್ಷಗಳು ಬರೀ ಚುನಾವಣೆ ಸಂದರ್ಭದಲ್ಲಿ ಹೋಗಿ ಬರೀ ಚುನಾವಣೆ ಮಾಡೋದು, ಮತ ಕೇಳೋದು ಮಾತ್ರ ಅಲ್ಲ, ಅದರಲ್ಲೂ ಸಹ ಕ್ರೀಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಪಕ್ಷ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಬರೀ ಕ್ರಿಕೆಟ್ ಒಂದೇ ಅಲ್ಲ, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಇವೆಲ್ಲನೂ ಸಹ ನಮ್ಮ ಕ್ರೀಡೆಗಳಾಗಿರೋದ್ರಿಂದ ಇವೆಲ್ಲದಕ್ಕೂ ಸಹ ಪಕ್ಷ ಉತ್ತೇಜನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಕುಮಾರಣ್ಣವರು ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಕ್ರೀಡಾಪಟುಗಳಿಗೆ ಎಲ್ಲ ಕ್ರೀಡೆಗೂ ಸಹ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅವ್ರಿಗೆ ಶಕ್ತಿ ತುಂಬಂಥ ಕೆಲಸವನ್ನು ಪಕ್ಷ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಏನಕ್ಕೋಸ್ಕರ ಹುಮ್ಮಸ್ಸು ಅಂತಂದರೆ ಈಗಾಗಲೇ 3 ದಿನದ ಪಂದ್ಯಾವಳಿಗಳು ಈಗಾಗಲೇ 2 ದಿನ ಆಗಿದೆ. ಇವತ್ತು ಫೈನಲ್ ಪಂದ್ಯಾವಳಿ, ಈಗಾಗಲೇ ಸೆಮಿಫೈನಲ್ ಆಯಿತು. ಈಗ ಫೈನಲ್ ಪಂದ್ಯಕ್ಕೆ ಈಗ ನಾವೆಲ್ಲ ಚಾಲನೆಯನ್ನು ಕೊಟ್ಟು ಬಂದಿದ್ದೀವಿ. ಈಗ ಯಾರು ಹುಡುಗರು ಇವಾಗೇನು 2 ಟೀಮ್ ಬಂದಿದ್ದಾರಲ್ವ, ಒಂದು ಕೋಲಾರ ಟೀಮು, ಒಂದು ಯಲಂಕ ಜಾಗ್ವಾರು, ಅವರಿಬ್ಬರೂ ಸಹ ಈಗ ಫೈನಲ್ ಮ್ಯಾಚ್ ಆಡ್ತಾರೆ. ಆದರೆ ಉತ್ಸಾಹ ಎಷ್ಟಿದೆ ಅಂತಂದರೆ ಏನು 24 ಟೀಮು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಅವರೆಲ್ಲರೂ ಸಹ ಭಾಳ ಅದ್ಭುತವಾದ ಆಟವನ್ನು ಆಡಿದ್ದಾರೆ. ಕ್ರೀಡೆ ಅಂತಂದರೆ ಯಾವಾಗಲೂ ಸಹ ಎಲ್ಲರೂ ಸಹ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರೋ ಒಬ್ಬರೇ ಗೆಲ್ಲಲಿಕ್ಕಾಗೋದು. ಹಾಗಾಗಿ ಅವರೆಲ್ಲರೂ ಸಹ ಯಾರೇ ಗೆದ್ದರೂ ನಾವು ಗೆದ್ದಂಥ ರೀತಿ ಅಂತೇಳಿ ಭಾವಿಸಿ ಅವರೆಲ್ಲರೂ ಸಹ ಭಾಳ ಉತ್ಸಾಹದಿಂದ ಯಾರು ಸೋತಿರ್ತಕ್ಕಂಥ ಟೀಮ್ ಇದೆ ಅವರು ಸಹ ಆ ಯಾರು ಈಗ ಫೈನಲ್ ಪಂದ್ಯಕ್ಕೆ ಯಾರು ಹೋಗಿದ್ದಾರೆ ಈಗೇನು ಅವ್ರಿಗೆ ನಾವು ಅವ್ರ ಜೊತೆ ನಾವೇ ಹೋದಂಥ ಒಂದು ಖುಷಿಯನ್ನು ಅವರು ಪಡ್ತಾ ಇದ್ದಾರೆ, ಹುಮ್ಮಸ್ಸಿಂದ ಅವರು ಇದ್ದಾರೆ. ಹಾಗಾಗಿ ನಿಜಕ್ಕೂ ಸಹ ಖುಷಿ ಆಗ್ತದೆ. ಆಟ ಅಂದರೆ ಇದೇ ರೀತಿ ಇರಬೇಕು. ಯಾಕೆ ಅಂತಂದರೆ ನಾವು ಸೋತ್ಬಿಟ್ರಲ್ಲಪ್ಪ ಅಂತೇಳಿ ಯಾರು ಬೇಜಾರು ಮಾಡ್ಕೊಂಡು ಹೋಗಲಿಲ್ಲ. ಹಾಗಾಗಿ ಎಲ್ಲರೂ ಸಹ ಈ ರೀತಿ ಕ್ರೀಡಾ ಮನೋಭಾವ ಇದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಹ ಖುಷಿ ಆಗ್ತದೆ. ಹಾಗಾಗಿ ಯಾರು ಗೆಲ್ತಾರೆ ಈಗ ನೋಡೋಣ, ನೀವೆಲ್ಲ ನೋಡೋಣ. ನಿಜಕ್ಕೂ ಸಹ ತಾವು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಖುಷಿ ಪಡ್ತಕ್ಕಂಥದ್ದು. ಯಾಕೆ ಅಂತಂದರೆ ನಾನು ನೋಡ್ತಾ ಇದ್ದೆ ಏನು ಆ ಡಿಜಿಟಲ್ ಮೀಡಿಯಾ ಇದೆಯಲ್ಲ ಮತ್ತು ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ, ಅದರಲ್ಲಿ ಭಾಳ ಜನ ಏನು ಅದರಲ್ಲಿ 10 ಲಕ್ಷ, 20 ಲಕ್ಷ, 30 ಲಕ್ಷ ಇವರೇನು ಈಗ ಪ್ರತಿದಿನದ ಒಂದೊಂದು ಪಂದ್ಯಾವಳಿ ನಡೆಯುತ್ತಲ್ವಾ, ಜಸ್ಟ್ ಹಾಫ್ ಆನ್ ಅವರ್ಗೆ 10 ಲಕ್ಷ 15 ಲಕ್ಷ ನೋಡ್ತಾ ಇದ್ದಾರೆ ಅಂಥ ಒಂದು ನಿಜಕ್ಕೂ ಸಹ. ಆದರೆ ಏನು ನಮ್ಮ ಈ ಒಂದು 2 ರಾಷ್ಟ್ರೀಯ ಪಕ್ಷದ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ, ಅದು ನಮ್ಮ ಹೆಮ್ಮೆ, ನಮ್ಮ ಪಕ್ಷ ಈ JDS ಪಕ್ಷ. ಇವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ಈ ಪಕ್ಷ
ಈ ದೇಶಕ್ಕೆ ಪ್ರಧಾನಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ. ಈ ಪಕ್ಷ ರಾಜ್ಯದ ಹಲವಾರು ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ. ಈ ಪಕ್ಷದ ಅಭಿಮಾನಿಗಳು ಬರೀ ರಾಜ್ಯದಲ್ಲಿ ಮಾತ್ರ ಇಲ್ಲ, ಈ ಪಕ್ಷದ ಅಭಿಮಾನಿಗಳು ಹೊರ ರಾಜ್ಯದಲ್ಲೂ ಇದ್ದಾರೆ, ಹೊರ ದೇಶದಲ್ಲೂ ಸಹ ಇದ್ದಾರೆ. ಅವರೆಲ್ಲರೂ ಸಹ ಇವತ್ತಿನ ದಿವಸ ಡಿಜಿಟಲ್ ಯುಗ, ಈ ಡಿಜಿಟಲ್ ಯುಗದಲ್ಲಿ ತಾವ್ಯಾರೋ ಹೋಗಿ ಮುಂದೆ ಹಿಂದಿನ ದಿನಗಳಲ್ಲಿ ಮನೆಯಲ್ಲಿ ಹೋಗಿ ಟಿವಿ ನೋಡ್ಬೇಕಾಗಿತ್ತು. ಆದ್ರೆ ಇವತ್ತು ಎಲ್ಲಾರ ಫೋನಲ್ಲೂ ಸಹ ಸ್ಮಾರ್ಟ್ ಫೋನ್ಸ್ ಇದೆ. ಎಲ್ಲರೂ ಸಹ ನಾವು ನೋಡಿದ್ರೆ ಆ ಒಂದು ಏನ್ JDS ಅಂತ ಹೊಡೆದ್ರೆ ಅದು ಅಲ್ಲೇ ಬರುತ್ತೆ. ಹಾಗಾಗಿ ಎಲ್ರೂ ಸಹ ಈ ಪಕ್ಷದ ಮೇಲೆ ಅಭಿಮಾನ, ಈ ಪಕ್ಷದಲ್ಲಿ ಕ್ರೀಡೆ ಕೊಡ್ತಾ ಇರತಕ್ಕಂತ ಒಂದು ಏನೋ ಒಂದು ಆದ್ಯತೆ, ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪಕ್ಷದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸಹ ನಮ್ಗೆ ಸಂತೋಷ ಇದೆ. ಒಂದು ರಾಜಕೀಯ ಪಕ್ಷ ಅಂತಂದ್ರೆ ಬರೀ ಜನರ ಮಧ್ಯೆ ಹೋಗೋದು, ಮತ ಕೇಳೋದು, ಮತ ಹಾಕ್ಸ್ಕೊಳ್ಳೋದು, ಚುನಾವಣೆಗಳು ನಡೆಸೋದು ಮಾತ್ರ ಅಲ್ಲ. ಒಂದು ರಾಜಕೀಯ ಪಕ್ಷ ಅಂದ್ರೆ ಬದ್ಧತೆ. ಒಂದು ರಾಜಕೀಯ ಪಕ್ಷ ಅಂತಂದ್ರೆ ಸಾಮಾಜಿಕವಾಗಿ ನಾವು ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಆ ರೀತಿ ಇವತ್ತೇನು ಒಂದು ಕ್ರೀಡೆಗೆ, ಅದು ಯುವಕರಿಗೆ ಹೆಚ್ಚಿನ ಒಂದು ಉತ್ಸಾಹದಲ್ಲಿರ್ತಕ್ಕಂಥ ಯುವಕರಿಗೆ ಕ್ರೀಡೆಗೆ ನಾವು ಒಂದು ಪಕ್ಷವಾಗಿ ನಾವು ಅದಕ್ಕೆ ಶಕ್ತಿ ತುಂಬಂತ ಕೆಲಸ ಮಾಡಿದಾಗ ಆಟೋಮೆಟಿಕ್ ಆಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ರೀತಿಯಲ್ಲಿ ಪಕ್ಷದ ಬಗ್ಗೆ ಅಭಿಮಾನವನ್ನ ಮತ್ತೆ ಆ ಪಕ್ಷದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅವ್ರಿಗೆ ಗೌರವ ಬರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಪಕ್ಷಕ್ಕೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನಿಜಕ್ಕೂ ಸಹ ನಮಗೆ ಮತ್ತೆ ನಮ್ಮ ಪಕ್ಷಕ್ಕೆ ಬಹಳ ತೃಪ್ತಿ ತಂದಿದೆ. ನಮ್ಮ ಪಕ್ಷ ನಮ್ಮ ಹೆಮ್ಮೆ ಅಂತ ನಾವೇನ್ ಹೇಳಿದ್ರಿ, ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ರಾಜ್ಯದಲ್ಲಿ ಒಂದು ನಮ್ದು ಇರೋದೇ 3 ಪ್ರಮುಖ ಪಕ್ಷಗಳು. ಅದು ಒಂದು ನಮ್ಮ ಪ್ರಾದೇಶಿಕ ಪಕ್ಷ. ಈ ರಾಜ್ಯದಲ್ಲಿ ಬಹಳ ಜನ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಬೇಕು ಅಂತ ಬಂದು ಯಾರ ಕೈಲೂ ಸಹ 1 ವರ್ಷದ ಮೇಲೆ ಆ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ನಮ್ಮ JDS ಪಕ್ಷ, ಪ್ರಾದೇಶಿಕ ಪಕ್ಷ ಸುದೀರ್ಘವಾಗಿ 25 ವರ್ಷಗಳ ಕಾಲ ರಾಜಕಾರಣವನ್ನ ಮಾಡ್ಕೊಂಡ್ ಬರ್ತಕ್ಕಂಥದ್ದು ಸುಲಭದ ಮಾತಲ್ಲ. ಹಾಗಾಗಿ ಈ ರಾಜ್ಯದ ಬೆನ್ನೆಲುಬು ರೈತ ಅಂತ ನಾವೇನ್ ಹೇಳ್ತೀವಿ, ಈ ರಾಜ್ಯದ ಬೆನ್ನೆಲುಬು ಕೂಲಿ ಕಾರ್ಮಿಕರು ಇರ್ಬೋದು, ಯುವಕರು ಇರ್ಬೋದು, ಶ್ರೀ ಸಾಮಾನ್ಯ ಇರ್ಬೋದು, ಅವರೆಲ್ಲರೂ ಸಹ ಈ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಇರತಕ್ಕಂಥ ಗೌರವ, ಈ ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವೆಲ್ಲವೂ ಇವತ್ತು ಉದಾಹರಣೆಗೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿರ್ತಕ್ಕಂಥವ್ರು ಇರ್ಬೋದು, ಅದೇ ರೀತಿ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟಂತ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿ ಸಾರಾಯಿ ನಿಷೇಧ ಮಾಡಿದ್ದಿರ್ಬೋದು, ಲಾಟ್ರಿ ನಿಷೇಧ ಮಾಡಿರ್ಬೋದು, ಆಮೇಲೆ ಬೆಂಗಳೂರಿಗೆ ಮೊದಲನೇ ಬಾರಿಗೆ ಏನು ನಮ್ಮ ಮೆಟ್ರೋಗೆ ಚಾಲನೆ ಅವತ್ತಿನ ಪ್ರಧಾನಮಂತ್ರಿಗಳ ಒಂದು ಅಡಿಗಲ್ಲು ಹಾಕ್ಸಿದ್ದು ಕುಮಾರಣ್ಣವರು. ಈ ರೀತಿ ಹಲವು ಒಳ್ಳೆಯ ಯೋಜನೆಗಳು, ಕಾರ್ಯಕ್ರಮಗಳು, ಜನರ ಪರವಾಗಿರತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಪಕ್ಷ ನಮ್ಮ ಪಕ್ಷ. ಅದೇ ರೀತಿ ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾರು ತುಳಿತಕ್ಕೆ ಒಳಗಾದವರು, ಯಾರು ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ರಾಜಕೀಯ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಐತಿಹಾಸಿಕ ನಿರ್ಧಾರ. ಇವತ್ತೇನು 33% ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ. ಅವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ಆ ಬಿಲ್ ಅವತ್ತೇ ತಂದಿದ್ರು. ಆದ್ರೆ ಅವತ್ತು ಅವ್ರಿಗೆ ಬಹುಮತ ಇಲ್ಲದ ಕಾರಣ ಬಿಲ್ ಬಿದ್ದೋಯ್ತು. ಅದೇ ರೀತಿ ಡಿಫೆನ್ಸ್ ಜಾಗವನ್ನ ಬೆಂಗಳೂರು ನಗರದಲ್ಲಿ ಇತಿಹಾಸದಲ್ಲಿ ಯಾರೊಬ್ರು ಮಾಡಕ್ಕಾಗಿರ್ಲಿಲ್ಲ. ಡಿಫೆನ್ಸ್ ಜಾಗವನ್ನ 100 ಎಕರೆಗೂ ಹೆಚ್ಚು ಜಾಗವನ್ನ ತಗೊಂಡು ಬೆಂಗಳೂರು ನಗರದಲ್ಲಿ ರಸ್ತೆಗಳಿಗೆ ಮೀಸಲಿಟ್ಟಂತದ್ದು. ಅದೇ ರೀತಿ ಇವತ್ತು ಕಾವೇರಿ ನೀರು ಏನಾದ್ರೂ ನಾವೆಲ್ಲ ಕುಡಿತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬರು. ಇಂಥ ಹಲವಾರು ಐತಿಹಾಸಿಕ ಕಾರ್ಯಕ್ರಮಗಳನ್ನ ಜನರ ಮನಸ್ಸಲ್ಲಿ ಇವತ್ತು ಸಹ ಉಳಿತಕ್ಕಂತ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷ, ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು. ಈಗ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಅವರು ಈಗೇನು ಈ ಪಕ್ಷವನ್ನ ಮತ್ತೆ ತಳಮಟ್ಟದಿಂದ ಮತ್ತೆ ಪ್ರಬಲವಾಗಿ ಪಕ್ಷ ಸಂಘಟನೆ ಮಾಡ್ಬೇಕು ಅಂತೇಳಿ ಈಗಾಗಲೇ ಅವರು 2028ರ ಏನ್ ಚುನಾವಣೆ ಇದೆ, ಸಾರ್ವತ್ರಿಕ ಚುನಾವಣೆ, ಆ ಚುನಾವಣೆಗೆ ಸಜ್ಜುಗೊಳಿಸ್ಬೇಕು ಅಂತೇಳಿ ಈಗಾಗಲೇ 32 ಜಿಲ್ಲೆಯಲ್ಲೂ ಸಹ ಪ್ರವಾಸ ಕೈಗೊಂಡು ಸುಮಾರು 72 ವಿಧಾನಸಭಾ ಕ್ಷೇತ್ರಗಳು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆಲ್ಲ ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನರು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಂತ ಕೆಲಸ ಮಾಡ್ತಾರೆ. ಮತ್ತೆ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತೇಳಿ ಆತ್ಮವಿಶ್ವಾಸದಿಂದ ನಾವು ಕೆಲಸವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ನಮ್ಮ ನಂಬಿಕೆಗೆ ಜನ ಚ್ಯುತಿ ತರೋದಿಲ್ಲ. ಹಾಗಾಗಿ ನಮ್ಮ ನಂಬಿಕೆ ಏನ್ ನಾವು ಇಟ್ಕೊಂಡಿದ್ದೀರಿ, ಜನ ಆಶೀರ್ವಾದ ಮಾಡ್ತಾರೆ ಅಂತೇಳಿ
ನಾವು ಪೂರ್ಣ ಪ್ರಮಾಣದ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ಈ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು ಅವ್ರಿಗೇನು 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೇನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ 100 ವರ್ಷಕ್ಕೂ ಹೆಚ್ಚು ಕಾಲ ಅವ್ರು ಇದೇ ರೀತಿ ನಮ್ಮ ಪಕ್ಷವನ್ನ ನಮಗೆ ಎಲ್ಲ ಮಾರ್ಗದರ್ಶಕರಾಗಿ ಅವರು ಇದೇ ರೀತಿ ಹುಮ್ಮಸ್ಸಿನಿಂದ ಕೆಲಸ ಮಾಡಿದ ಶಕ್ತಿಯ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.